ಗೌರಿಬಿದನೂರು ನಗರದ ಜೆಡಿಎಸ್ ತಾಲೂಕು ಖಜಾಂಚಿ ಗೃಹ ಕಚೇರಿಯಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜೆಡಿಎಸ್ ತಾಲೂಕು ಅಧ್ಯಕ್ಷ ಸಿ ಮಂಜುನಾಥ್ ರೆಡ್ಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ದುರಾಡಳಿತದಿಂದ ಜನತೆ ಬೇಸತ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ದಲಿತರ, ಕಾರ್ಮಿಕರ, ರೈತರಿಗೆ ಯಾವುದೇ ಕಾರ್ಯಕ್ರಮಗಳನ್ನು ನೀಡುವಲ್ಲಿ ವಿಫಲವಾಗಿದೆ. ರಾಜ್ಯ ಸರ್ಕಾರದ ಕಾರ್ಯವೈಖರಿ ವಿರುದ್ಧ ಶೀಘ್ರದಲ್ಲೇ ಬೃಹತ್ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದರು. ಗೌರಿಬಿದನೂರು ಅಂತಂದ್ರೆ ಇಂದಿನಿಂದ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಇರ್ತಕ್ಕಂಥ ಒಂದು ನೇರ ಹಣಾಹಣಿ ಚುನಾವಣೆಗಳು. ನಾವು ಸಾಕಷ್ಟು ಚುನಾವಣೆಗಳು ನೋಡ್ಕೊಂಡು ಬಂದಿದ್ದೀವಿ. ಅದು ಸಮೀಪನೂ ಹೋಗಿದ್ದೀವಿ. ವಿಧಾನಸಭೆ ಚುನಾವಣೆಯಲ್ಲಾಗ್ಬೋದು, ಸಮೀಪ ಹೋಗಿ ನಾವು ಸೋತಿರ್ಬೋದು. ಆದರೆ ಪಕ್ಷದ ಸಂಘಟನೆಯಲ್ಲಿ ನಾವು ಎಲ್ಲೋ ಒಂದು ಕಡೆ ಹಿಂದುಳಿತಾ ಇದ್ದೀವಿ. ಆದ್ದರಿಂದ ಈ ಬಾರಿ ನಮ್ಮ ರಾಷ್ಟ್ರ ಮಟ್ಟದ ನಾಯಕರಾದಂಥ ದೇವೇಗೌಡ ಅಪ್ಪಾಜಿಯವರು ಮತ್ತು ನಮ್ಮ ಕುಮಾರಣ್ಣವರು, ಎಲ್ಲ ರಾಜ್ಯ ಮಟ್ಟದ ನಾಯಕರು ಒಂದು ಸೇರಿ ಈ ಪಕ್ಷದ ಸದಸ್ಯತ್ವ ಅಭಿಯಾನ ಮಿಸ್ಲ್ ಕಾರ್ಡ್ ಕೊಡೋದ್ರ ಮುಖಾಂತರ ಈಗ ಅದ್ರ ಬಗ್ಗೆ ನಮ್ಮ ಕಾಮಗಾನಹಳ್ಳಿ ಮಂಜಣ್ಣವರು ತುಂಬಾ ಸವಿಸ್ತರವಾಗಿ ಹೇಳಿದ್ರು. ತಾಲೂಕಿನಲ್ಲಿ ಆಡಳಿತ ಯಂತ್ರ ಕುಸಿದಿದೆ, ಅಭಿವೃದ್ಧಿಯಲ್ಲೂ ಬಹಳಷ್ಟು ಹಿಂದುಳಿದಿದೆ. ಶಾಸಕರ ಆಡಳಿತ ತಾಲೂಕಿನಲ್ಲಿ ವಿಫಲವಾಗಿದೆ. ಪ್ರತಿ ಸರ್ಕಾರಿ ಕಚೇರಿಯಲ್ಲೂ ಭ್ರಷ್ಟಾಚಾರ ತಾಂಡವಾಡುತ್ತಿದೆ. ಈ ಬಗ್ಗೆ ಬೃಹತ್ ಪ್ರತಿಭಟನೆ ಮಾಡಲಾಗುವುದು. ಈ ಹಿಂದೆ ನಗರಸಭೆ ಚುನಾವಣೆಯಲ್ಲಿ ಕೆಎಚ್ಪಿ ಬಣದೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಇದೀಗ ಕೆಎಚ್ಪಿ ಬಣದ ವಿರುದ್ಧ ಆರೋಪ ಮಾಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂಬ ಸುದ್ದಿಗಾರರ ಪ್ರಶ್ನೆಗೆ ಅಂದಿನ ಪರಿಸ್ಥಿತಿಯಲ್ಲಿ ಹೊಂದಾಣಿಕೆ ಮಾಡಿಕೊಂಡಿದ್ದೆವು. ಆದರೆ ನಮಗೂ ಅವರಿಗೂ ಸರಿ ಹೊಂದದ ಕಾರಣ ಕೆಎಚ್ಪಿ ಸಂಬಂಧ ಮುರಿದುಕೊಂಡಿದ್ದೇವೆ ಎಂದರು. ಪ್ರತಿ ಚುನಾವಣೆಯಲ್ಲೂ ಜೆಡಿಎಸ್ ಒಂದೊಂದು ಪಕ್ಷದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುತ್ತಿರುವುದರಿಂದ ತಾಲೂಕಿನ ಜೆಡಿಎಸ್ ಕಾರ್ಯಕರ್ತರಲ್ಲಿ ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ ಎಂಬ ಪ್ರಶ್ನೆಗೆ ಪಕ್ಷದಲ್ಲಿ ಯಾವುದೇ ಗೊಂದಲವಿಲ್ಲದ ರೀತಿಯಲ್ಲಿ ಪಕ್ಷದ ಹೈಕಮಾಂಡ್ ಆದೇಶದಂತೆ ಹೊಂದಾಣಿಕೆ ಮಾಡಿಕೊಳ್ಳುವುದಾಗಿ ಸದ್ಯಕ್ಕೆ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದೇವೆ ಎಂದು ತಿಳಿಸಿದರು. ಸಿಆರ್ ನರಸಿಂಹಮೂರ್ತಿ ಮಾತನಾಡಿ, ಜೆಡಿಎಸ್ ಸದೃಢವಾಗಿದೆ. ಪಕ್ಷವನ್ನು ಮತ್ತಷ್ಟು ಸದೃಢಪಡಿಸಲು ಪಕ್ಷದ ಡಿಜಿಟಲ್ ಸದಸ್ಯತ್ವ ಅಭಿಯಾನ ಜುಲೈ 9ರಂದು ಹಮ್ಮಿಕೊಂಡಿದ್ದು, ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಮತ್ತು ಪಕ್ಷದ ಹಿರಿಯ ಮುಖಂಡರು ಆಗಮಿಸಲಿದ್ದಾರೆ. ಪಕ್ಷ ಸಂಘಟನೆ ವಿವಿಧ ಸಮಿತಿಗಳನ್ನು ರಚಿಸಲಾಗುವುದು. ಪಕ್ಷ ಬಿಟ್ಟು ಹೋಗಿರುವವರು ಶೀಘ್ರದಲ್ಲೇ ಮಾತೃ ಪಕ್ಷಕ್ಕೆ ಮರಳಲಿದ್ದಾರೆ ಎಂದರು. ಇವತ್ತೇ ಅವ್ರು 20 ಜನ ಹೊರಟಿದ್ರು, ಬೇಡ 2-3 ಬರ್ರಿ ಅಂತ. ಅವತ್ತಂತೂ 150-200 ಕಲ್ನಾಯಕನಹಳ್ಳಿ ಪಂಚಾಯತಿ, ಬೇವನಹಳ್ಳಿ ಪಂಚಾಯತರು, ಈಗಾಗಲೇ ಮೊನ್ನೆ ಬೇವನಹಳ್ಳಿ ಪಂಚಾಯತರು ನಾವು 100 ಜನ ಅಲ್ಲಿಗೆ ಬಂದ್ಬಿಡ್ತೀವಿ ಅಂದ್ರು. ಏನು ಬೇಡ, ಫಸ್ಟ್ ಇವಾಗ ಟ್ರಯಲ್ ಕರೆದಿದ್ದೀವಿ, ಆಮೇಲೆ ಬರೋಣ ಅಂತ ಹೇಳಿದ್ದೀವಿ. ಎಲ್ಲ ಪಂಚಾಯತಿ ಅವರನ್ನು ತೆರದಾಳ್ ಆಗ್ಬೋದು, ಹಳ್ಳಿಪುರದವ್ರು ಆಗ್ಬೋದು, ಎಲ್ಲರೂ ಸೇರಿ ಒಟ್ಟಲ್ಲೇ ನಮ್ಮ JDS ಪಕ್ಷನ ಬಲಪಡಿಸೋದ್ರ ಜೊತೆಗೆ ಸದಸ್ಯತ್ವ ಅಭಿಯಾನ ಸುಮಾರು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಗೌರಿಬಿದನೂರು ಮಾಡಬೇಕು ಅಂತ ಅವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಬೆಳಿಗ್ಗೆ 10:00 ನದಿಗಡ್ಡೆ ಅಂದರೆ ನಾವು ಮಾನಸ ಸರ್ಕಲಿಂದ ಅಲ್ಲಿಂದ ರಿಸೀವ್ ಮಾಡಿಕೊಂಡು ಒಂದು ಇದನ್ನ ಮಾಡಿ ಅಲ್ಲಿಂದ ಅವರು ಚಿಕ್ಕಬಳ್ಳಾಪುರಕ್ಕೆ ಕೊಡ್ತಾರೆ. ಅದರಿಂದ ದಯವಿಟ್ಟು ಎಲ್ಲರೂ ಕೂಡ ಸಹಕರಿಸಬೇಕು. ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ಕೇಳ್ಕೊಳ್ತಾ, ಆಮೇಲೆ ಪತ್ರಕರ್ತರು ಕೂಡ ನಮಸ್ಕರಿಸುತ್ತಾ, ಇವರು ಕೂಡ ನೀವು ಕೂಡ ಒಳ್ಳೆಯ ಪ್ರಚಾರವನ್ನು, ಯಾಕಂದರೆ ಇದು ಬಡವರ ಪಕ್ಷ, ರೈತರ ಪಕ್ಷ, ಹಳ್ಳಿಗಳ ಪಕ್ಷ, ಇದನ್ನ ಸ್ವಲ್ಪ ತಾವು ದಯವಿಟ್ಟು ಇನ್ನೊಂದ್ಸರಿ ನಮ್ಮ ಪತ್ರಿಕೆಯಲ್ಲಿ ದೃಶ್ಯ ಮಾಧ್ಯಮದ ಮೂಲಕ ತಿಳಿಸ್ಬೇಕು ಅಂತ ತಮ್ಮೆಲ್ಲ ಕೋರ್ತಾ ಈ ಒಂದು ಸಮಾರಂಭನ ಅತ್ಯಂತ ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ಎಲ್ಲರನ್ನು ಕೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.